ನಮಸ್ತೆ, ನಮ್ಮ ಯೂಟ್ಯೂಬ್ ಚಾನೆಲ್ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಾವು ಹಾಕುವ ವಿಡಿಯೋಗಳು ನೇರವಾಗಿ ನಿಮಗೆ ತಲುಪುತ್ತದೆ. ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಒಂದು ಹೆಸರು ಕೇಳಿದರೆ ಧೈರ್ಯ, ಸ್ವಾಭಿಮಾನ ಮತ್ತು ತ್ಯಾಗ ಮೂರು ಒಂದೇ ಸಮಯದಲ್ಲಿ ನೆನಪಾಗುತ್ತವೆ. ಅದೇ ಹೆಸರು ಕಿತ್ತೂರು ರಾಣಿ ಚೆನ್ನಮ್ಮ. ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಶಸ್ತ್ರ ಹಿಡಿದು ಹೋರಾಡಿದ ಭಾರತದ ಮೊದಲ ಮಹಿಳಾ ರಾಜಮಾತೆ ಎಂದು ಇತಿಹಾಸ ಅವರಿಗೆ ಗೌರವ ನೀಡಿದೆ. ಆದರೆ ಈ ಮಹಾವೀರೆಯ ಧೈರ್ಯ ಒಂದು ದಿನದಲ್ಲಿ ಹುಟ್ಟಿದುದಲ್ಲ. ಅದರ ಹಿಂದೆ ಒಂದು ಶಕ್ತಿಶಾಲಿ ಬಾಲ್ಯ, ಕಠಿಣ ತರಬೇತಿ ಮತ್ತು ಸ್ವಾಭಿಮಾನ ತುಂಬಿದ ಜೀವನ ಇತ್ತು. ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಕ್ರಿ.ಶ. 1778ರಲ್ಲಿ ಇಂದಿನ ಬೆಳಗಾವಿ ಜಿಲ್ಲೆಯ ಕಾಕತಿ ಗ್ರಾಮದಲ್ಲಿ ಜನಿಸಿದರು. ಅವರು ಒಂದು ಸಾಮಾನ್ಯ ದೇಶಸ್ಥ ಬ್ರಾಹ್ಮಣ ಕುಟುಂಬದಲ್ಲಿ ಜನ್ಮ ತಾಳಿದರು. ಚೆನ್ನಮ್ಮ ಅವರ ತಂದೆ ಧೂಳಪ್ಪ ಮತ್ತು ತಾಯಿ ಪಾರ್ವತಿ ತಮ್ಮ ಮಗಳನ್ನು ಅತ್ಯಂತ ಪ್ರೀತಿಯಿಂದ ಬೆಳೆಸಿದರು. ಆ ಕಾಲದಲ್ಲಿ ಹೆಣ್ಣುಮಕ್ಕಳಿಗೆ ಮನೆಯೊಳಗಿನ ಕೆಲಸಗಳೇ ಜೀವನವೆಂದು ಕಂಡಿದ್ದ ಸಮಾಜದಲ್ಲಿ ಚೆನ್ನಮ್ಮ ಅವರ ಬಾಲ್ಯ ಸಂಪೂರ್ಣ ವಿಭಿನ್ನವಾಗಿತ್ತು. ಯುದ್ಧ ಮಾತ್ರವಲ್ಲ, ಚೆನ್ನಮ್ಮ ಅವರು ಬುದ್ಧಿವಂತಿಕೆಯಲ್ಲೂ ಮುಂದಿದ್ದರು. ಅವರಿಗೆ ಆ ಕಾಲಕ್ಕೆ ಅಪರೂಪವಾದಂತೆ ಓದು, ಬರಹ, ರಾಜಕೀಯ ಅರಿವು, ನ್ಯಾಯ ಮತ್ತು ಆಡಳಿತದ ಮೂಲಭೂತ ಜ್ಞಾನವನ್ನು ಕಲಿಸಲಾಯಿತು. ಅವರು ತಮ್ಮ ಸುತ್ತ ನಡೆಯುವ ಅನ್ಯಾಯಗಳನ್ನು ಪ್ರಶ್ನಿಸುವ ಸ್ವಭಾವ ಹೊಂದಿದ್ದರು. ಇದು ಮುಂದೆ ಬ್ರಿಟಿಷರ ವಿರುದ್ಧ ನಿಂತು ಹೋರಾಡಲು ಅವರನ್ನು ಸಿದ್ಧಗೊಳಿಸಿತು. ರಾಜನ ಮರಣದ ನಂತರ ಚೆನ್ನಮ್ಮ ಅವರು ಕಿತ್ತೂರಿನ ಆಡಳಿತವನ್ನು ತಮ್ಮ ಕೈಗೆತ್ತಿಕೊಂಡರು. ಅವರು ಜನಪರ ಆಡಳಿತ ನಡೆಸಿದರು. ರೈತರ ರಕ್ಷಣೆ, ತೆರಿಗೆಗಳಲ್ಲಿ ನ್ಯಾಯ, ಸೈನಿಕರ ಬಲವರ್ಧನೆ, ರಾಜ್ಯದ ಭದ್ರತೆ ಇವೆಲ್ಲವನ್ನೂ ಅವರು ದೃಢವಾಗಿ ನಿರ್ವಹಿಸಿದರು. ಇದೇ ಸಮಯದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದ ಹಲವು ರಾಜ್ಯಗಳನ್ನು ಒಂದೊಂದಾಗಿ ವಶಪಡಿಸಿಕೊಳ್ಳುತ್ತದೆ.